ರಾಯಚೂರು ಜಿಲ್ಲೆಯಲ್ಲಿ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಜಿಲ್ಲಾ ಕಾಂಗ್ರೆಸ್ ಸಮಿತಿಯು ಭರ್ಜರಿ ಸಮರವನ್ನ ಸಾರಿದೆ. ಜೂನ್ 9ರಂದು ನಗರದ ಪ್ರಮುಖ ಕೇಂದ್ರವಾದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಜಮಾಯಿಸಿದ ನೂರಾರು ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರು ನಿರಂತರವಾಗಿ ಹೆಚ್ಚಾಗ್ತಾ ಇರುವ ಪೆಟ್ರೋಲ್, ಡೀಸೆಲ್ ಹಾಗೂ ಎಲ್ಪಿಜಿ ಸಿಲಿಂಡರ್ ಬೆಲೆ ಏರಿಕೆಯನ್ನ ಖಂಡಿಸಿ ಹೈ ವೋಲ್ಟೇಜ್ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗಿ ಆಕ್ರೋಶದ ಫಲಕಗಳನ್ನ ಪ್ರದರ್ಶಿಸ್ತಾ ಇದ್ರು. ಇನ್ನು ಪ್ರತಿಭಟನೆಯ ನೇತೃತ್ವ ವಹಿಸಿ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ಎ ವಸಂತಕುಮಾರ್, ಕಳೆದ 12 ವರ್ಷಗಳಿಂದ ಕೇಂದ್ರದ ಬಿಜೆಪಿ ಸರ್ಕಾರದ ದೇಶದ ಬಡವರು ಮತ್ತು ಮಧ್ಯಮ ವರ್ಗದವರ ಬದುಕನ್ನ ನರಕ ಸದೃಶಗೊಳಿಸ್ತಾ ಇದೆ. ಅಚ್ಚೇ ದಿನ್ ಹೆಸರಲ್ಲಿ ಅಗತ್ಯ ವಸ್ತುಗಳ ಬೆಲೆ ಏರಿಸಿ ಬಡವರ ಜೇಬಿಗೆ ಬರೆ ಹಾಕ್ತಾ ಇದ್ದಾರೆ. ಹೀಗಂತ ತೀವ್ರವಾಗಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ರು. ಇನ್ನು ಬ್ಯಾಂಕ್ ಖಾತೆಗೆ 15 ಲಕ್ಷ ರೂಪಾಯಿ ಜಮಾ ಮಾಡುವುದಾಗಿ ಹೇಳಿದ ಮೋದಿ ಅವರು ಭರವಸೆ ಸಂಪೂರ್ಣವಾಗಿ ಸುಳ್ಳಾಗಿದೆ ಎಂದು ಗುಡುಗಿದ್ರು. ಇನ್ನು ಧರಣಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಬಸವರಾಜು ಇಟಗಿ, ವಕ್ತಾರ ರಜಾಕ್ ಉಸ್ತಾದ್ ಹಾಗೂ ಶ್ರೀದೇವಿ ನಾಯ್ಕ ಸೇರಿದಂತೆ ನೂರಾರು ಕಾರ್ಯಕರ್ತರು ಪಾಲ್ಗೊಂಡಿದ್ದು ಕೇಂದ್ರದ ವಿರುದ್ಧ ರಣಕಹಳೆಯನ್ನ ಊದಿದ್ರು. ಅಂಬೇಡ್ಕರ್ ಸಂಘದಲ್ಲಿ ಒಂದು ಗ್ಯಾಸ್ ಸಿಲಿಂಡರ್ ಬೆಲೆ ದಿಢೀರನೆ 29 ರೂಪಾಯಿ ಏರಿಕೆ ಮಾಡಿದ್ದಾರೆ. ಹಾಗಾಗಿ ನಾವು ಇವತ್ತು ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಮ್ಮ ಎಲ್ಲ ಕಾಂಗ್ರೆಸ್ ವತಿಯಿಂದ ಮಾಡ್ತಾ ಇದ್ದೀವಿ. ನೀವೆಲ್ಲರೂ ನೋಡ್ತಾ ಇದ್ದೀರಾ, ಸುಮಾರು 12-13 ವರ್ಷದಿಂದನೂ ಕೂಡ ಅಚ್ಚೇ ದಿನ ಬರುತ್ತೆ, ನಮಗೆ ಹಾಕಿ ತಗೊಂಡ್ ಬರ್ರಿ ಅಂತ ಹೇಳಿ ಬಿಜೆಪಿ ಸರ್ಕಾರದವ್ರು ಹೇಳಿದ್ರು. ಮಾನ್ಯ ಮೋದಿಜಿ ಅವರು ಯಾವಾಗಾದ್ರೂ ಯಾರಿಗಾದ್ರೂ ಅಚ್ಚೇ ದಿನ ಬಂದಿದ್ದೇನಾ? ಯಾರಿಗೇನು ಬಡವರಿಗೆ ಅಚ್ಚೇ ದಿನ ಆಗಿದೆನಾ? ಯಾರಿಗೂ ಆಗಿಲ್ಲ. ಯಾರಿಗಾಗಿದೆ ಅಂದ್ರೆ ಯಾರಿಗೆ ಮೋದಿ ಅವರಿಗೆ ಆಗಿದೆ, ಅಮಿತ್ ಶಾ ಅವರಿಗೆ ಆಗಿದೆ, ಆಮೇಲೆ ಅನಿಲ್ ಅಂಬಾನಿ ಅವರಿಗೆ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಬಿಜೆಪಿ ಸರ್ಕಾರವು ಭ್ರಷ್ಟ ಸರ್ಕಾರ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂತಂದ್ರೆ ಸರ್ಕಾರ ಮಹಿಳಾ ವಿರೋಧಿ ಆಗಿದೆ, ರೈತರ ವಿರೋಧಿ ಆಗಿದೆ, ಬಡವರ ವಿರೋಧಿ ಆಗಿದೆ, ದೀನ ದಲಿತರ ವಿರೋಧಿ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗುತ್ತಿಲ್ಲ. ನೀವೇ ನೋಡ್ತಾ ಇದ್ರೆ ಬರೀ ಸುಳ್ಳಿನ ಮೇಲೆ ಸುಳ್ಳು. ಒಂದೊಂದು ಎಲೆಕ್ಷನ್ ಅಲ್ಲೂ ಕೂಡ ಒಂದೊಂದು ಸುಳ್ಳು ಹೇಳ್ತಾರೆ. ಆರಿಸ್ಬಂದು ಇಲ್ಲಿವರೆಗೂ ಕೂಡ ಯಾವುದನ್ನು ಕೂಡ ಸುಳ್ಳು ಹೇಳಿದರೆ ಅದನ್ನು ಯಾವುದನ್ನು ಕೂಡ ಸತ್ಯ ಮಾಡುವಂತ ಕೆಲಸ ಮಾಡ್ತಾ ಇರಲಿಲ್ಲ. ಸೋಷಿಯಲ್ ಮೀಡಿಯಾ ಬಳಸ್ಕೊಂಡು ಸುಳ್ಳಿನ ಪಕ್ಷ ಅಂತ ಹೇಳಿದ್ರೆ ತಪ್ಪಾಗಿಲ್ಲ. ಈ ಸುಳ್ಳಿನ ಪಕ್ಷನ ಮುಂದಿನ ದಿನಮಾನಗಳಲ್ಲಿ ನಮ್ಮ ಭಾರತದ ಜನತೆ ಕಿತ್ತೊಗೆಯುವಂತ ಕೆಲಸ ಮಾಡಿದ್ರೆ ನಮ್ಮ ಏನು ಬಡವರು ಬದುಕುವಂತ ಕೆಲಸ ಆಗುತ್ತೆ ಅಂತ ಹೇಳಿದ್ರೆ ತಪ್ಪಾಗಿಲ್ಲ. ಹಿಂದೆ ಕೇಂದ್ರದಲ್ಲಿ ನಮ್ಮ ಮನಮೋಹನ್ ಸಿಂಗ್ ಅವರ ಅಧಿಕಾರ ಇದ್ದಾಗ ಕೇವಲ 2-3 ರೂಪಾಯಿ ಏನು ಏರಿಕೆ ಆದಂತ ಏನು ಪೆಟ್ರೋಲ್, ಡೀಸೆಲ್ ಆಯ್ತು, ಗ್ಯಾಸ್ ಸಿಲಿಂಡರ್ ಜಾಸ್ತಿ ಆದಾಗ ಗ್ಯಾಸ್ ಸಿಲಿಂಡರ್ ತಲೆ ಮೇಲೆ ಒತ್ಕೊಂಡು ಏನ್ ಮಾಡಿದ್ರು, ಪ್ರತಿಭಟನೆ ಮಾಡಿದ್ರು. ಇವಾಗ ಎಲ್ಲಿ ಹೋಗಿದ್ದಾರೆ ಎಲ್ಲ ಬಿಜೆಪಿ ಪಕ್ಷದವರು, ಎಲ್ಲ ಬಿಜೆಪಿ ಮಹಿಳಾ ಮಣಿಗಳು ಎಲ್ಲಿ ಹೋಗಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಕೇಳಕ್ ಇಷ್ಟಪಡ್ತೀನಿ. ಹಾಗಾಗಿ ಬಂಧುಗಳೇ, ಈ ಒಂದು ರೈತ ವಿರೋಧಿ ಆಗಿರ್ತಕ್ಕಂಥ ಬಿಜೆಪಿ ಸರ್ಕಾರನ ಆದಷ್ಟು ಬೇಗನೆ ಕಿತ್ತೊಗೆಯುವಂತ ಕೆಲಸನ ಮಾಡೋಣ. ನೀವೆಲ್ಲರೂ ನೋಡ್ತಾ ಇದ್ದೀರಾ, ಇವಾಗ ರಸಗೊಬ್ಬರ ಏನು ರೇಟನ್ನು ಕೂಡ ಜಾಸ್ತಿ ಮಾಡಿದ್ದಾರೆ. ಎಲ್ಲ ರೈತ ಸಂಪರ್ಕ ಕೇಂದ್ರದಲ್ಲೂ ಕೂಡ ರೈತರು ಕ್ಯೂ ನಿಂತಿದ್ದಾರೆ. ಕೇಳಿದ್ರೆ ಎಲ್ಲರಿಗೂ ಕರೆಕ್ಟ್ ಆಗಿದೆ, ಯಾವುದು ಶಾರ್ಟೇಜ್ ಇಲ್ಲ ಅಂತ ಹೇಳಂತ ಸುಳ್ಳು.